ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತು ನಮ್ಮ ಫ್ಯಾಮಿಲಿ ಇನ್ನೂ ದೊಡ್ಡದಾಗಿದೆ. ಇಲ್ಲಿವರೆಗೂ ನಮ್ಮ ಡಾನ್ಸ್ ಫ್ಯಾಮಿಲಿ ಇತ್ತು. ಈಗ ಜೂನಿಯರ್ ಕಿಲಾಡಿಗಳ ಫ್ಯಾಮಿಲಿ ಸೇರ್ಕೊಂಡು ಇದೊಂದು ವೇದಿಕೆ ಮೇಲೆ ಒಂದು ದೊಡ್ಡ ಕನ್ನಡದ ಕುಟುಂಬವಾಗಿ ನಿಂತಿದೆ. ಈ ಕುಟುಂಬದಲ್ಲಿರೋದು ನಿಮಗೆ ಎಷ್ಟು ಸಂತೋಷ ಅಣ್ಣ? ನನಗೆ ಯಾವಾಗಲೂ ಎಲ್ಲ ಕುಟುಂಬದಲ್ಲಿರೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನಮ್ಮ ಫ್ಯಾಮಿಲಿ ಅಂತ ತಗೊಂಡು, ನಮ್ಮ ಅಪ್ಪಾಜಿ ಫ್ಯಾಮಿಲಿ ಅಂತ ತಗೊಂಡ್ರೆ, ಅಪ್ಪಾಜಿ ಕಡೆಯವರು, ತಾಯಿ ಕಡೆಯವರು ಎಲ್ಲ ಜೊತೆಲಿ ಬೆಳೆದವರು. ನಾವೊಂದು 40 ಕಸಿನ್ಸ್ ಇದ್ದೋ ಜೊತೆಲಿ. ಸೊ ತುಂಬಿದ ಕುಟುಂಬದಲ್ಲಿ ನಾವು ಬದುಕಿದವ್ರು ಎಲ್ಲರೂ. ಸೊ ಮದುವೆ ಆದ್ಮೇಲೆ ಎಲ್ಲರೂ ಅವ್ರವ್ರವ್ರವ್ರು ಅಂತ ಹೋದಾಗ ವಿ ಮಿಸ್ ದಟ್ ಅದು. ಬಟ್ ಇಲ್ಲಿ ತಿರ್ಗಾ ಬಂದಾಗ ಸಿನಿಮಾ ಕುಟುಂಬ ಅಂತ ಅಪ್ಪಾಜಿ ಯಾವಾಗ ಹೇಳಿದ್ರು, ನಮ್ಮ ಸಿನಿಮಾನೇ ಒಂದು ಕುಟುಂಬ ಥರ ಅಂತ ಹೇಳಿದ್ರು. ವಿ ಆರ್ ಆಲ್ ಟುಗೆದರ್. ಸೊ ನಮಗೆ ತುಂಬಾ ಖುಷಿ ಆಗುತ್ತೆ ಆ ಒಂದು ಗ್ರೂಪ್ ನೋಡಿದ್ರೇನೆ. ಆಲ್ರೆಡಿ DKD ಜೊತೆಲಿ ಇವಾಗ ಕಿಲಾಡಿ ಜೂನಿಯರ್ಸ್ಗಳು ಬಂದಿರೋದು ಬಹಳ ಸಂತೋಷವಾದ ವಿಷಯ. ಅದಕ್ಕೆ ಈ ಮಹಾಸಂಗಮ ಅಂತ ಜ್ಞಾಪಕ ಬಂದು, ಸಂಗಮ ಸಂಗಮ ಅನುರಾಗ ಸಂಗಮ. ಮಹಾಸಂಗಮ, ಐ ಥಿಂಕ್ ಐ ವಾಸ್ ವೇಟಿಂಗ್ ಫಾರ್ ದಿಸ್. ಎವ್ರಿ DKD ನಡೀತಿರ್ಬೇಕಾದ್ರೆ ಒಂದು ಮಹಾಸಂಗಮ ಬರ್ತಾ ಇರುತ್ತೆ. ಇವತ್ತು ಈ ಮಹಾಸಂಗಮ ಬಂದಿರೋದು ಬಹಳ ಖುಷಿಯಾದ ವಿಷಯ. ನಿರಂಜನ್, ಫಸ್ಟ್ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಿರಂಜನ್ ಯಾವಾಗ ಹೇಳ್ತಾ ಇರ್ತೀನಿ, I don't know, something I just love about this boy. Thank you. And ಶರಣ್ ಅಂತ ಮಾತಾಡಂಗಿಲ್ಲ. ಶರಣ್ ಆಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾವು ಫ್ರೆಂಡ್ಸ್. ಶರಣ್ ಆಮೇಲೆ ಶ್ರುತಿ ಅವ್ರನ್ನ ಫಸ್ಟ್ ಹೇಳಿದ್ದೆ ನಾನು, ನಿಮ್ಗೊಂದು ಸಿಸ್ಟರ್ ಬೇಕಲ್ಲ ಅಂತ. ಯಾವುದೋ ಒಂದು ಡ್ರಾಮಾದಲ್ಲಿ ನೋಡಿದ್ದೆ. ಅವಾಗ ನಾವಿಬ್ರು ಇದು ಫೈಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಶರಣ್. ಅವಾಗಿಂದ ಶರಣ್ ನನ್ನ ಫ್ರೆಂಡ್. ನಂಗೆ ತುಂಬಾ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ಅಗೇನ್ ತುಂಬಾ ಹಾರ್ಡ್ ವರ್ಕಿಂಗ್. ಇವತ್ತು ಹೀರೋ ಆಗಿ ಬಂದಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಹಾರ್ಡ್ ವರ್ಕ್ ಅಂಡ್ ಅವ್ರ ತಂದೆ ತಾಯಿ ಆಶೀರ್ವಾದ. ಅಂಡ್ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ಅಂಡ್ ಮುಖ್ಯಮಂತ್ರಿ ಚಂದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಒಂದ್ಸತಿ ಅಪ್ಪಾಜಿ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ನಾನು ಅದು ಈ ಮೊನ್ನೆ ಕೂಡ ನೋಡಿದೆ, ಅಪ್ಪಾಜಿ ಬಗ್ಗೆ ಹೇಳ್ತಾ ಇದ್ರು. ಅಪ್ಪಾಜಿನ ಅವ್ರು ಎಷ್ಟು ಪ್ರೀತಿಸ್ತಾರೆ. ಅಪ್ಪಾಜಿ ಬಗ್ಗೆ ಹೇಳಿದ ರೀತಿ ಇದೆಯಲ್ಲ, ಅದು ಒಂಥರ ಫ್ಯಾಂಟಾಸ್ಟಿಕ್ ಆಗಿ ಮೊನ್ನೆ ಹೇಳಿದ ನಿಂತರೆ ನೋಡಿದೆ ನಾನು. ಅಂಡ್ ಅವ್ರ ಹತ್ರ ಐ ಥಿಂಕ್ ದಟ್ ಅನುಭವ ಬೇಕದು. ನಿಶ್ವಿಕಾ ನಾಯ್ಡು, ಐ ಥಿಂಕ್ ನಾನು ತುಂಬಾ ಹೆಮ್ಮೆ. ನನಗೆ ತುಂಬಾ ಡ್ಯಾನ್ಸಿಂಗ್ಲಿ ತುಂಬಾ ಇಷ್ಟ ಅಂದ್ರೆ ಮಾಧುರಿ ದೀಕ್ಷಿತ್ ತುಂಬಾ ಇಷ್ಟ. ಐ ವಾಸ್ ಎ ಬಿಗ್ ಫ್ಯಾನ್ ಆಫ್ ಮಾಧುರಿ ದೀಕ್ಷಿತ್ ಅಂಡ್ ಶ್ರೀದೇವಿ ಅವರು. ಅದು ಬಿಟ್ರೆ ನಿಜವಾಗ್ಲೂ ಡ್ಯಾನ್ಸಿಂಗ್ಲಿ ನಿಜವಾಗ್ಲೂ ತುಂಬಾ ಇಷ್ಟಪಡೋದು ಇವಾಗ ಅಂದ್ರೆ ನಿಶ್ವಿಕಾ ನಾಯ್ಡು ಅವರು. ಐ ಥಿಂಕ್ ಸೋ ಅಮೇಝಿಂಗ್. ನಿಶ್ವಿಕಾ ನಾಯ್ಡು ಇದು ಜೋಕ್ ಅಲ್ಲಮ್ಮ, ಇದು ಫ್ರಮ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್. ನಂಗೆ ತುಂಬಾ ಇಷ್ಟ ಅವ್ರ ಡ್ಯಾನ್ಸ್. ನಾ ಇತ್ತಲಕ್ಕ ಕರಿಬೇಡ ಮಾವ ಎಷ್ಟು ಸತಿ ನೋಡಿರ್ಬೋದು ಹೇಳಿ? 50 ಟೈಮ್ಸ್ ನೋಡಿದ್ದೀನಿ. ನಂಗೆ ಏನೋ ಪ್ರಭುದೇವ ಆಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಬಟ್ ನಿಶ್ವಿಕಾ ಅಷ್ಟು ಈಕ್ವಲ್ ಆಗಿ ಆಡಿದ್ದಾರೆ ಅವರು. ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಮ್ ಕನ್ನಡದ ಹುಡುಗಿ ಅಷ್ಟು ಬಗ್ಗೆ ಮಾಡ್ತಿರೋದು ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಐ ಥಿಂಕ್ ರಿಯಲಿ ಬ್ಲೆಸ್ಡ್ ಐ ಆಮ್. ಯಾಕಂತ ನಾನು ಹೆಮ್ಮೆ ಹೇಳ್ಕೋಬಹುದು, ನಾನು ನಿಶ್ವಿಕಾ ನಾಯ್ಡು ಫ್ಯಾನ್ ಅಂತ ಹೇಳ್ಬೋದು. And I am blessed to be in this beautiful Mahasangama. So I want to see them together. Yes. And lovely choreographers and mentors. I all love them. And Idi, this one, the way they love me. And thank you. I'm very blessed and honored. Hit it, bang, bang! ಜನ್ಯಾಜಿ, ಬೆಂಕಿ ಜನ್ಯಾಜಿ ಮಹಾಸಂಗಮದಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಿದ್ದಾರೆ ಪರ್ಫಾರ್ಮೆನ್ಸ್ ನೋಡಕ್ಕೆ. ಮಹಾ ಕಿಲಾಡಿಗಳು ಹಾಗೂ ಮಹಾ ಡ್ಯಾನ್ಸರ್ಗಳ ಆಗಮನೆ ಈ ಮಹಾಸಂಗಮ ಅಂತ ಹೇಳಿ. ಮೊದಲನೇದಾಗಿ ಶರಣ್ ಸರ್, ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ದೊಡ್ಡ ಅಭಿಮಾನಿ ನಾನು ನಿಮಗೆ. ತುಂಬ ಚಿಕ್ಕ ವಯಸ್ಸಿಂದ ನಿಮ್ಮೆಲ್ಲ ಸಿನಿಮಾಗಳು ನೋಡ್ಕೊಂಡು ಖುಷಿಯಾಗಿ. ನಿಶ್ವಿಕಾ ಅವರೇ, ಹ್ಯೂಜ್ ಫ್ಯಾನ್ ಆಫ್ ಯು. ಯು ಆರ್ ರಿಯಲಿ ಸಚ್ ಎ ಗ್ರೇಟ್ ಆರ್ಟಿಸ್ಟ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ಭಾಳ ಖುಷಿ ಆಗ್ತಿದೆ ತಾವೆಲ್ಲ ಬಂದಿರೋದು ನಮ್ಮ ವೇದಿಕೆಗೆ. ಎಲ್ಲರೂ ಸೇರಿ ಈ ಮಹಾಸಂಗಮನ ಹಂಗಾಮ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಮಹಾಸಂಗಮದಲ್ಲಿ ಹಂಗಾಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಅದ್ದೂರಿ ಮಹಾಸಂಗಮದ ಮಹಾ ಎಂಟರ್ಟೈನರ್ಸ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. So let's welcome ಡಾನ್ಸ್ ಅಲ್ಲಿ ಧೂಳೆಪ್ಸೋ DKD 2025 ನ ಡಾನ್ಸಿಂಗ್ ಜೋಡೀಸ್ ಹಾಗೂ ನಗುವನ್ನ ಹಂಚ್ತಾ ಇರುವಂತಹ ಆಲ್ ಕಿಲಾಡಿ ಜೂನಿಯರ್ಸ್ ಆನ್ ಸ್ಟೇಜ್ ಪ್ಲೀಸ್. ನಾವು ನೀನ್ ಯಾವ ಕಡೆ ಬರ್ಬೇಕು ಅಂತಿದ್ಯಾ ಕರೆಕ್ಟ್ ಆಗಿ ಹೇಳು. ಆ ಕಡೆ ಬಂದ್ರೆ ಅವ್ರಿಗೆ ಬೇಜಾರು, ಈ ಕಡೆ ಬಂದ್ರೆ ಇವ್ರಿಗೆ ಬೇಜಾರು. ಅದಕ್ಕೆ ನಿಮ್ಮಿಬ್ಬರು ಮಧ್ಯದಲ್ಲೇ ಬಂದ್ಬಿಟ್ಟಿದ್ದೀನಿ. ಹುಲಿ ಯಾಕೋ ಹಂಗ್ ನೋಡ್ತಾ ಇದ್ಯಾ? ಇತ್ತೀಚಿಗೆ ಯಾಕಲ ಹೋಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹೋಗ್ತಾ ಇದ್ಯಾ? ನಮ್ಮಲ್ಲಿ ಚೆನ್ನಾಗಿದ್ದವೆಲ್ಲ ಚಿಕ್ಕವಣ, ಇಲ್ಲಿ ಸ್ವಲ್ಪ ದೊಡ್ಡ. ಆದ್ರೆ ಹುಲಿ ನಮ್ಮ DKD ಬಂದಾಗಿಂದ ಅವ್ನ ಲೈಫ್ ಎಲ್ಲ ಟುಡುಮ್ 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 ಎಲ್ಲಕ್ಕ ಬಂದಲ್ಲಿ ಟುಟ್ಟುಡನೆ ಆಯ್ತಾರೆ. ಟುಡುಮ್ ಎಲ್ಲೋ ಹೊಂಟೋಗ್ಬಿಡೋದು, ಸೌಂಡೇ ಕೇಳ್ತಾ ಇಲ್ಲ.
ಅಕ್ಕ ಹಾ. ಇಡೀ ಮಹಾಸಂಗಮಕ್ಕೆ ಸೇರಿ ಒಂದ್ ಕವಿತೆ ಬರ್ದೀನಿ. ಹೇಳಪ್ಪ. ಮೋಸ್ಟ್ಲಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಇವತ್ತೇ. ಅಕ್ಕ ನಾನೊಂದು ನೀನೆರಡು, ಓಹೋ ಅಕ್ಕ ನಾನೊಂದು ನೀನೆರಡು, ಅಣ್ಣ 3 ಅಕ್ಕ 4. ದಯವಿಟ್ಟು ಕನ್ನಡಕ ತೆಗೆದಾಕು ನೋಡಕ. ನಿನ್ ಬಾಯಿಗೆ ಸ್ವಲ್ಪ ಬೀಗ ಹಾಕು ಲೇ. ಇಷ್ಟೇನಾ, ಮುಗೀತಾ ಇನ್ನ ಇದೆಯಾ? ಚೆನ್ನಾಗಿರ್ಲಿಲ್ವಾ? ಅದ್ಭುತವಾಗಿತ್ತು ತುಂಬಾ. 3 ನಿಮಿಷ ಮ್ಯೂಸಿಕ್ ಮಾಡಿದ್ರೆ ಹೆಂಗಿರುತ್ತಣ್ಣ ಇದನ್ನ? ಹೆಂಗೆ? ನೀನೇ ಹಾಕು ಮ್ಯೂಸಿಕ್, ನೀನೇ ಮ್ಯೂಸಿಕ್ ಹಾಕು. ಅಕ್ಕ 2 ನಮಗೆ ಹೊಡೆದಂಗಿದೆ ಕಣದು. ನಾನೊಂದು ನೀನೆರಡು ಅಕ್ಕವ್ಯಾಕು ಅಯ್ಯೋ ನೀನ್ ಬರ ನೀನು ಬರ, ಸಾಕ್ ಬಿಡ. ಅಣ್ಣ ನೆಕ್ಸ್ಟ್ ಸರಿಗಮಪ್ಪ ಆಯ್ತಾ? ಅಯ್ಯಪ್ಪ, ನನ್ ಕೈಲಿ ಆಗ್ತಲ್ಲೇ. ಏ ಪ್ರೀತಮ್, ಇವತ್ತು ಮಹಾ ಸಂಗಮ ನಡೀತಾ ಇದೆ, ಗೊತ್ತಾ ಏನಂತ? ಬಟ್ ಆಕ್ಚುಲಿ ನೋಡಿ, mic on ಗೆ, ನಾನು ಇವತ್ತು ಬಂದಿದ್ದೆ ಇವನು ನೋಡಕ್ಕೆ. ನಾನು ಇವನ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಏ, ನಿನ್ fan ಅಂತ? ಫೇವ್ರೇಟ್ ಅಂದ್ರೆ ಇವನೇ. ಹೆಂಗಿದ್ದಾನೆ, ಒಳ್ಳೆ ಆಪಲ್ ಇದ್ದಾನೆ. ಏ ಇಷ್ಟು ವರ್ಷ ಆಯ್ತು ಬರೀ ಬೇರೆಯವ್ರ ಮಕ್ಕಳನ್ನೇ ಮುದ್ದಾಡೋದಾಯ್ತು ನೀನು. ಒಂದೊಂದು ಮುದ್ದಾಡೋಣ. ಒಂದ್ ನಿಮಿಷ, ಯಾರು ಈ ಮಾತು ಹೇಳಿದ್ದು? ನಾವ್ ಯಾವಾಗ ನಿನ್ ಮಕ್ಳು ನೋಡಿ ಫೇವ್ರೇಟ್ ಅನ್ನೋದನ್ನ? ಕೈ ಕೊಡು. ಸೇಮ್ ಬಡ್ಡಿ ಪಲೇ. ಅಲ್ಲ ನನ್ಕಿಂತ ಸೀನಿಯರ್ ಅಲ್ವಣ ನೀನು, ಅದಕ್ಕೆ ಕೇಳಿದೆ. ಅಣ್ಣ ನೀನ್ ಕಾಮಿಡಿ ಒಂದ್ ಡಿ ಮಕ್ಳೆಲ್ಲ ಆಯ್ತವಣ್ಣ 24 ಗಂಟೆ ಇಲ್ಲಿದ್ರೆ. ತಾವು ಇವೆಂಟು ನಮ್ಮಿಬ್ಬರದು ಓಕೆ, ನಿಮ್ದು ಯಾವಾಗ? ಸಮಾಜ ಕೇಳ್ತಾ ಇದೆ, ನಮ್ಮಲ್ಲೇ ಮೊದಲು. ಅಪ್ಪ, ಮದುವೆಯಾಗೆ 4 ತಿಂಗಳು, ಈಗ್ಲೇ ನಾನು ಹೇಳಿದ್ರೆ ಯಾಕೆ ಅಂತ ಕೇಳಲ್ಲ, ಹೆಂಗೆ ಅಂತ ಕೇಳ್ತಾರೆ. ಈಗ ಹಾಕು ಸಾಂಗು ಅಣ್ಣನ್ಗೆ. ಯಾಕೆ? ಹಿಂಗಿದು ಯಾಕೆ ಪ್ರಶ್ನೆಲೇ ಇರೋಣ. ಬಟ್ ಈ ಕ್ಯೂಟ್ ಪುಟಾಣಿಗಳಿದಾರೆ ನಿರಂಜನ್, ಅವರೆಲ್ಲ ನಮ್ಮ ಶಿವಣ್ಣಂಗೋಸ್ಕರ ಏನೋ ಪ್ರೀತಿಯಿಂದ ತಗೊಂಬಂದಿದ್ದಾರೆ. ಹೌದಾ? ನಿಮ್ಮನ್ನೆಲ್ಲ ಶಿವಣ್ಣನ ಹತ್ರ ಕಳಿಸ್ತೀನಿ. ರೆಡಿ? 3, 2, 1 ಗೋ. ಒಟ್ನಲ್ಲಿ ಈ ಕಡೆ ಪುಟಾಣಿಗಳು ಜೊತೆಗೆ ಸೀನಿಯರ್ ಕಿಲಾಡಿಗಳು, ಅದ್ಭುತವಾದ ಡ್ಯಾನ್ಸರ್ಸ್, ಎಲ್ಲರೂ ಒಟ್ಟಿಗೆ ನೋಡೋದೇ ಒಂದು ಹಬ್ಬ ರೀ, ಏನೇ ಹೇಳಿ. ನೀನ್ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ ಇವತ್ತು? ಅದೇ ಯಾಕೋ, ಏನಾಯ್ತು? ನಾನು ಹೇಳ, ಯಾವಾಗ್ಲೂ ಇಲ್ಲಿವರೆಗೂ ಶಿವಣ್ಣನ್ ಜೊತೆ, ಶಿವಣ್ಣ ಸರ್ ಜೊತೆ ಬರೀ ಪ್ರೀತಮ್ ಒಬ್ನೇ ಇರ್ತಿದ್ದ. ಇವತ್ತು ಇಷ್ಟೊಂದ್ ಜನ ಮಕ್ಳು ಬಂದ್ಬಿಟ್ರಲ್ಲ, ಅವನಿಗೆ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ಹೌದೇನಾ? ಲೈಟ್ ಆಗಿ ಹೊಟ್ಟೆ ಕಿಚ್ಚು. ಕಾಲಲ್ಲಿ ನಾನೇ ಕುಂದಿರೋದು ಅಷ್ಟೇ ಅಣ್ಣ, ಯಾರೇ ಬರ್ಲಿ ಶಿವಣ್ಣ ಸರ್ ಕಾಲಲ್ಲಿ ನಾನೇ ಕುಂದ್ರೋದು. ಅವನು ಖರ್ಚಿ ಹಾಕ್ಬಿಟ್ಟವನೆ. ಇಲ್ಲ, ಇವತ್ತು ನಮ್ ಕಡೆ ನೋಡಿ ಎಷ್ಟು ಜನ ಕಾಯ್ತಾ ಇದಾರೆ. ಶ್ರೀಯಾ, ಸೋ ಕ್ಯೂಟ್.